ನಮಸ್ಕಾರ ವೀಕ್ಷಕರೇ, ಈ ವಿಚಿತ್ರವಾದ ಪಕ್ಷಿಗಳ ಬಗ್ಗೆ ಒಂದಷ್ಟು ಮಾಹಿತಿ ತಿಳ್ಕೊಳ್ಳೋಣ ಬನ್ನಿ. ಮೊದಲನೇದಾಗಿ ಯುರೇಷಿಯನ್ ಹೂಪೋ. ಈ ಪಕ್ಷಿ ಕಂಡುಬರೋದು ಯುರೋಪ್, ಏಷ್ಯಾ ಮತ್ತು ಆಫ್ರಿಕಾದ ಖಂಡಗಳಲ್ಲಿ ಕಂಡುಬರುತ್ತದೆ. ಈ ಪಕ್ಷಿ ಕಪ್ಪು ಮತ್ತು ಬಿಳಿ ರೆಕ್ಕೆಗಳನ್ನು ಹೊಂದಿರುತ್ತದೆ. ಈ ಪಕ್ಷಿ ಕಪ್ಪು ಬಾಲಕ್ಕೆ ಅಡ್ಡಲಾಗಿ ವಿಶಾಲವಾದ ಬಿಳಿ ಪಟ್ಟಿಯನ್ನು ಹೊಂದಿರುತ್ತದೆ. ಇದೊಂದು ವಿಶಿಷ್ಟವಾದ ಪಕ್ಷಿಯಾಗಿದೆ. ಈ ಯುರೇಷಿಯನ್ ಹೂಪೋ ಮಧ್ಯಮ ಗಾತ್ರದ ಹಕ್ಕಿಯಾಗಿದ್ದು 25 ರಿಂದ 32 ಸೆಂಟಿಮೀಟರ್ಗಳಷ್ಟು ಉದ್ದವಿರುತ್ತದೆ ಮತ್ತು ಈ ಪಕ್ಷಿಯ ರೆಕ್ಕೆಗಳು 44 ರಿಂದ 48 ಸೆಂಟಿಮೀಟರ್ನಷ್ಟು ಉದ್ದವಿರುತ್ತದೆ. ಇದು 46 ರಿಂದ 89 ಗ್ರಾಂನಷ್ಟು ತೂಕವಿರುತ್ತದೆ. ಇದು ತನ್ನದೇ ಆದ ಬಲವಾದ ಹಾರಾಟದ ಸಾಮರ್ಥ್ಯವನ್ನು ಹೊಂದಿದೆ. ವೀಕ್ಷಕರೇ, ಈ ಪಕ್ಷಿ ನೋಡುವುದಕ್ಕೆ ದೈತ್ಯ ಚಿಟ್ಟೆಯಂತೆ ಕಾಣುತ್ತದೆ, ಆದರೆ ಈ ಪಕ್ಷಿಯ ತಲೆಯ ಮೇಲ್ಭಾಗದಲ್ಲಿ ತನ್ನದೇ ಆದ ವಿಶಿಷ್ಟವಾದ ಆಕಾರವನ್ನು ಹೊಂದಿದೆ. ಈ ಯುರೇಷಿಯನ್ ಹೂಪೋ ಆಹಾರ ಹೆಚ್ಚಾಗಿ ಕೀಟಗಳು, ಸಣ್ಣ ಸರೀಸೃಪಗಳು ಮತ್ತು ಹಣ್ಣುಗಳನ್ನು ತಿಂದು ಬದುಕುತ್ತದೆ. ವೀಕ್ಷಕರೇ, ಈ ಪಕ್ಷಿಯ ಹೆಸರು ಇಂಕಾ ಟರ್ನ್ ಅಂತ. ಈ ಪಕ್ಷಿ ಎಷ್ಟು ವಿಚಿತ್ರವಾಗಿದೆ ಅಂದರೆ, ಈ ಪಕ್ಷಿಯು ಬಿಳಿ ಮೀಸೆಯನ್ನು ಹೊಂದಿರುತ್ತದೆ. ವೀಕ್ಷಕರೇ, ಈ ಪಕ್ಷಿಯು ಆರೋಗ್ಯವಾಗಿ ಇದೆ ಅಂದರೆ ಈ ಬಿಳಿ ಮೀಸೆಯು ಪ್ರಮುಖ ಪಾತ್ರ ವಹಿಸುತ್ತದೆ. ಈ ಪಕ್ಷಿಯ ಬಿಳಿ ಮೀಸೆಯು ಚಿಕ್ಕದಾದಂತೆ ಇವುಗಳ ಆರೋಗ್ಯ ಕೂಡ ಕೆಡುತ್ತಿರುತ್ತದೆ. ಈ ಪಕ್ಷಿಗಳು ಈಕ್ವೆಡಾರ್ ಮತ್ತು ಪೇರು, ಪನಾಮಾ ಮತ್ತು ಕೋಸ್ಟಾರಿಕಾ ಪ್ರದೇಶಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತವೆ. ಈ ಪಕ್ಷಿಯು 39 ರಿಂದ 42 ಸೆಂಟಿಮೀಟರ್ನಷ್ಟು ಉದ್ದವಿರುತ್ತದೆ ಮತ್ತು 180 ರಿಂದ 210 ಗ್ರಾಂಗಳಷ್ಟು ತೂಕವಿರುತ್ತದೆ. ಇವುಗಳು ಕೆಂಪು ಬಣ್ಣದ ಕೊಕ್ಕನ್ನು ಹೊಂದಿರುತ್ತವೆ ಮತ್ತು ಈ ಪಕ್ಷಿಯು ಕೊಕ್ಕಿನ ಹತ್ತಿರ ಹಳದಿ ಬಣ್ಣದ ಚರ್ಮವನ್ನು ಹೊಂದಿರುತ್ತದೆ. ಈ ಪಕ್ಷಿಗಳು ನದಿಯ ಹತ್ತಿರ ಇರುವ ಕಲ್ಲು ಬಂಡೆಗಳ ಮೇಲೆ ಹೆಚ್ಚಾಗಿ ಇರುತ್ತದೆ. ಇವುಗಳು ಸಣ್ಣ ಸಣ್ಣ ಮೀನುಗಳನ್ನು ಹಾಗೂ ಕೀಟಗಳನ್ನು ತಿಂದು ಬದುಕುತ್ತವೆ. ಈ ಪಕ್ಷಿಯ ಹೆಸರು ಬರ್ಡ್ ಆಫ್ ಪ್ಯಾರಡೈಸ್. ಕನ್ನಡದಲ್ಲಿ ಸ್ವರ್ಗದ ಪಕ್ಷಿ ಅಂತಲೇ ಕರೀತಾರೆ. ಈ ಪಕ್ಷಿಯು ನೋಡೋದಕ್ಕೆ ತುಂಬಾ ಸುಂದರವಾಗಿ ಕಾಣುತ್ತದೆ. ಈ ಸ್ವರ್ಗದ ಪಕ್ಷಿಗಳು ಹೆಚ್ಚಾಗಿ ಪೂರ್ವ ಇಂಡೋನೇಷ್ಯಾ, ಪಪುವಾ ನ್ಯೂ ಗಿನಿಯಾ ಮತ್ತು ಪೂರ್ವ ಆಸ್ಟ್ರೇಲಿಯಾದಲ್ಲಿ ಕಂಡುಬರುತ್ತವೆ. ಈ ಜಾತಿಯ ಗಂಡು ಪಕ್ಷಿಗಳು ಕೊಕ್ಕು, ರೆಕ್ಕೆಗಳು, ಬಾಲ ಮತ್ತು ತಲೆಯಿಂದ ಬಹಳ ಉದ್ದವಾದ ವಿಸ್ತಾರವಾದ ಗರಿಗಳನ್ನು ಹೊಂದಿರುತ್ತವೆ. ಈ ಪಕ್ಷಿಗಳು ಸಾಮಾನ್ಯವಾಗಿ ರೈನ್ ಫಾರೆಸ್ಟ್ ಅಂತಹ ಪ್ರದೇಶಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತವೆ. ಈ ಪಕ್ಷಿಗಳು ಬಾಲವು 110 ಸೆಂಟಿಮೀಟರ್ನಷ್ಟು ಉದ್ದವಿರುತ್ತದೆ ಮತ್ತು 50 ಗ್ರಾಂನಷ್ಟು ತೂಕವಿರುತ್ತದೆ. ಈ ಪಕ್ಷಿಗಳು ಹೆಚ್ಚಾಗಿ ಹಣ್ಣಿನ ಮರಗಳಲ್ಲಿ ಕುಳಿತುಕೊಳ್ಳುತ್ತವೆ ಮತ್ತು ಈ ಪಕ್ಷಿಯ ಆಹಾರ ಎಲ್ಲ ಜಾತಿಯ ಹಣ್ಣುಗಳು ಮತ್ತು ಕೀಟಗಳನ್ನು ತಿಂದು ಬದುಕುತ್ತವೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ RK ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.